ನೋಡ್ತಾ ಇದೀವಲ್ಲ, ಇದು ಅಲ್ಲು ಅರ್ಜುನ್ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅದನ್ನ ನಾವು ತೋರಿಸ್ತೀವಿ ನಿಮ್ಗೆ. ಸ್ಟೇಷನ್ ಇಂದ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭವನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಇದೆಲ್ಲ ಅರೆಸ್ಟ್ ಆಗಿತ್ತ ಮುನ್ನ ಅವರನ್ನ ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಬಹಳ ರಿಲೀಫ್ ಆದಂತ ರೀತಿಯಾಗಿ ಕಂಡು ಬರ್ತಾ ಇದ್ರು. ಬಟ್ ಅಲ್ಲಿ ಸನ್ನಿವೇಶ ಹಾಗಿರ್ಲಿಲ್ಲ, ಪೊಲೀಸರು ಕೂಡ ವಿವರಿಸ್ತಾ ಇದ್ರು. ಇದೆಲ್ಲವೂ ಕೂಡ ಒಂದ್ ಸಂಗತಿ. ಇದರ ಜೊತೆಗೆ ಇದೀಗ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗುವಂತ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ಲಿ ಏನು ಅಂತ ಅಂದ್ರೆ, ಈ ವಿಚಾರದಲ್ಲಿ ಅಲ್ಲು ಅರ್ಜುನ್ ಅವರು ಎಲ್ಲೋ ಒಂದು ಕಡೆ ಈ ಮಟ್ಟಿಗೆ ಇದು ಮುಂದುವರಿಬಹುದಾ ಅನ್ನುವಂತ ಅವ್ರ ಮುನ್ಸೂಚನೆ ಇರ್ಲಿಲ್ವಾ ಅಥವಾ ಆ ರೀತಿಯಾಗಿ ಯೋಚನೆ ಮಾಡ್ಲಿಲ್ವಾ ಅನ್ನುವಂಥದ್ದು. ನಟ ಅಲ್ಲು ಅರ್ಜುನ್ರನ್ನ ಈಗ ಖಾಕಿ ಟೀಮ್ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾ ಇದೆ. ಹೈದರಾಬಾದ್ನ ಗಾಂಧಿ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗುವಂತ ಪ್ರಕ್ರಿಯೆ ನಡೀತಾ ಇದೆ. ಪೊಲೀಸ್ ವೆಹಿಕಲ್ ನಲ್ಲೇ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಒಂದಂತೂ ಕ್ಲಿಯರ್, ಈಗ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ಒಂದಂತಲ್ಲಿ ಆಗ್ಲೂ ಕೂಡ ಹೇಗೆ ವಿಶ್ಲೇಷಣೆ ಆಗ್ತಾ ಇತ್ತು ಅಂದ್ರೆ, ಇನ್ನೂ ಬಹಳಷ್ಟು ಹೊತ್ತು ಅವರನ್ನ ಸ್ಟೇಷನ್ ಅಲ್ಲೇ ಕೂರಿಸ್ಕೊಂಡು ವಿಚಾರಣೆ ಮಾಡಿ, ಬಹುಶಃ 24 ಅವರ್ಸ್ ಅವಕಾಶ ಇರುತ್ತೆ ಇಲ್ಲಿ. FIR ಆದಂತದ್ದು ವಶಕ್ಕೆ ಪಡೆದಂತ 24 ಅವರ್ಸ್ ಒಳಗಾಗಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಎಲ್ಲರೂ ನಾಳೆಗೆ ದೂಡ್ ಬಿಡ್ತಾರಾ ಅಥವಾ ಇವತ್ತಿನ ಸಂಜೆಗೆ ದೂಡ್ತಾರಾ ಈ ಪ್ರಕ್ರಿಯೆನ ಅನ್ನುವಂಥದ್ದಿತ್ತು. ಇಲ್ಲ, ಈ ವಿಚಾರದಲ್ಲಿ ಪೊಲೀಸರು ಸ್ವಲ್ಪ ಕ್ವಿಕ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇರುವಂತದನ್ನ ನೋಡ್ತಾ ಇದೀವಿ. ಪೊಲೀಸರು ಸದ್ಯ ಈಗ ಗಾಂಧಿ ಹಾಸ್ಪಿಟಲ್ಗೆ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗಾಂಧಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡುವಂತ ನಿಟ್ಟಿನ ಪ್ರಕ್ರಿಯೆಯೂ ಕೂಡ ನಡೆದಿದೆ. ಸಹಜವಾಗಿ ಅಲ್ಲು ಅರ್ಜುನ್ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಬಹಳ ಭದ್ರತೆಯೂ ಕೂಡ ಬೇಕಾಗುತ್ತೆ. ಅದರಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಏರ್ಪಡಿಸಲಾಗಿದೆ ಗಾಂಧಿ ಆಸ್ಪತ್ರೆಯ ಸುತ್ತಮುತ್ತ. ಗಾಂಧಿ ಆಸ್ಪತ್ರೆಯಲ್ಲಿ ಬಹಳ ಪೊಲೀಸ್ ಭದ್ರತೆ ಇದ್ದು ಇದೀಗ ಅಲ್ಲು ಅರ್ಜುನ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಅದಾದ ನಂತರದಲ್ಲಿ ಅವರು ಒನ್ಸ್ ಫಿಟ್ ಅಂಡ್ ಫೈನ್ ಅನ್ನುವಂಥದ್ದನ್ನ ಅಲ್ಲಿ ರಿಪೋರ್ಟ್ ಪಡ್ಕೊಳ್ತಾ ಇದ್ದ ಹಾಗೆ ಸೀದಾ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ಸ್ಟೇಷನ್ ನಿಂದ ಅಲ್ಲು ಅರ್ಜುನ್ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭ. ಬಹಳ ಮಂದಿ ಅಲ್ಲಿ ಜಮಾಯಿಸಿದ್ದಾರೆ, ಅವರ ಅಭಿಮಾನಿಗಳು, ಮಾಧ್ಯಮದವರು, ಹಾಗೆ ಬಹಳ ಒಂದು ರೀತಿ ಜನಜಂಗುಳಿ ಇರುವಂತಹ ಸಂದರ್ಭ ಆಗಿದೆ. ಅದು ಈ ಕಾರಣಕ್ಕಾಗಿನೇ ಬಹಳ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಲಾಗಿದೆ. ಅದರ ಜೊತೆಗೆ ಸ್ಟೇಷನ್ ಸುತ್ತಮುತ್ತ ಯಾರನ್ನು ಕೂಡ ಬಿಟ್ಕೊಳ್ತಾ ಇಲ್ಲ. ಅದರಂತೆ ಇದೀಗ ನಟ ಅಲ್ಲು ಅರ್ಜುನ್ ನೋಡಿ, ಈ ವೆಹಿಕಲ್ ಅಲ್ಲಿ ಅಲ್ಲು ಅರ್ಜುನ್ ಇದ್ದಾರೆ. ಈ ವೆಹಿಕಲ್ ನೋಡ್ತಾ ಇದೀವಲ್ಲ, ಈ ವೆಹಿಕಲ್ ನಲ್ಲಿ ಅಲ್ಲು ಅರ್ಜುನ್ ಅವರಿದ್ದಾರೆ. ಮುಂದೆ ಒಂದೆರಡು ವೆಹಿಕಲ್ ಹೋಗಿದೆ ಬೆಂಗಾವಲು ವಾಹನದ ರೀತಿಯಾಗಿ. ಮಧ್ಯೆ ಇರುವಂತ ವೆಹಿಕಲ್ ನಲ್ಲಿ ಅಲ್ಲು ಅರ್ಜುನ್ ಅವರಿದ್ದು ಅವರನ್ನ ಇದೀಗ ಮಹಾತ್ಮ ಗಾಂಧಿ ಹಾಸ್ಪಿಟಲ್ಗೆ ಮೆಡಿಕಲ್ ಟೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಕರ್ಕೊಂಡು ಹೋಗಲಾಗ್ತಾ ಇದೆ. ಸೊ ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಇಲ್ಲಿ ಅಲ್ಲು ಅರ್ಜುನ್ ಅವರಿಗೆ ಅಲ್ಲಿಂದನೂ ಕೂಡ ಸ್ವಂತ ವಾಹನದಲ್ಲಿ ಬರೋದಕ್ಕೆ ಮತ್ತೊಂದು ಯಾವ ಅವಕಾಶನೂ ಕೂಡ ಇರಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಕಡೆ ಕೋರ್ಟ್ಗೆ ಕೂಡ ಕರ್ಕೊಂಡು ಹೋಗೋ ಪ್ರಕ್ರಿಯೆ ನಡೆಯುತ್ತೆ. ನಾಂಪಲ್ಲಿ ಕೋರ್ಟ್ಗೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಎಸ್, ಮೆಡಿಕಲ್ ಟೆಸ್ಟ್ಗೆ ನಾವು ಈಗಾಗಲೇ ಗಮನಿಸಿದ್ವಿ. ಆ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋದ್ಮೇಲೆ, ಆ ವೈದ್ಯಕೀಯ ಪರೀಕ್ಷೆ ಆದ್ಮೇಲೆ, ಆ ಬಳಿಕ ನಾಂಪಲ್ಲಿ ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಇವೆಲ್ಲವೂ ಬಹಳ ಕ್ವಿಕ್ ಆಗಿ ಆಕ್ಷನ್ಗಳು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ, ಮೆಡಿಕಲ್ ಟೆಸ್ಟ್ಗೆ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಂಥದ್ದು. ಅಲ್ಲಿಂದ ಮೆಡಿಕಲ್ ಟೆಸ್ಟ್ ಆಗ್ತಾ ಇದ್ದಂತೆ ನಂತರ ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಒಂದು ಫಿಲ್ಮ್ನ ಪ್ರೀಮಿಯರ್, ಆ ಚಿತ್ರದ ಪ್ರದರ್ಶನ, ಅಲ್ಲಿ ನಡೆದಂತ ಒಂದು ಕಾಲ್ತುಳಿತ ಈ ಹೀರೋ ಪಾಲಿಗೆ ಎಷ್ಟು ದೊಡ್ಡ ಮುಳುವಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಆದದ್ದು ಕಾಲ್ತುಳಿತ, ಆ ಬಳಿಕ ಆದದ್ದು ಅವರ ಅರೆಸ್ಟ್. మొత్తం ఆయన అభిమానులు కావచ్చు, సినీ పరిశ్రమకు సంబంధించినటువంటి వ్యక్తులు క్యూ కట్టారు. ఇక్కడ ఆయనను రిమాండ్ చేసేటువంటి క్రమంలో పూర్తవ్వాల్సినటువంటి ఫార్మాలిటీస్ ఏవైతే ఉన్నాయో, సో ఆ ఫార్మాలిటీస్ అన్నిటినీ కూడా పోలీసులు కంప్లీట్ చేశారు. సో రిమాండ్ రిపోర్ట్ని సిద్ధం చేశారు. దీంతో పాటు కన్ఫెషన్ రిపోర్ట్ అంటే ఆ రోజు జరిగినటువంటి ఇన్సిడెంట్కి సంబంధించి ఆయన స్టేట్మెంట్ని కూడా రికార్డ్ చేశారు. అసలు ఆ రోజు జరిగినటువంటి సో ఈ విషయం తెలుసుకున్న తర్వాత ఆయన కంపెన్సేషన్ ప్రకటించినప్పటికీ వాళ్ళ దగ్గర ఉన్నటువంటి లీగల్ ప్రొసీజర్ని అయితే వాళ్ళు ఫాలో అయ్యారు. సో ఇప్పుడు కోర్టులో అల్లు అర్జున్ తరపు అడ్వకేట్స్ ఏం చెప్తారు అనేటువంటిదే కీలకంగా మారింది. ఎందుకంటే హాఫ్ అన్ అవర్ లోపు అయితే రిమాండ్ చేసేటువంటి ఆస్కారం ఉండదు. ఖచ్చితంగా వైద్య పరీక్షలు చేయాల్సిందే, అరేంజ్మెంట్స్ అన్నీ కూడా చేశారు. సో ఈ టైంలోపే హైకోర్టు నుండి ఏమన్నా అల్లు అర్జున్కి ఊట లభిస్తుందా లేదనేటువంటి కూడా చూడాల్సింది. అల్లు అర్జున్ తాను వేసినటువంటి పిటిషన్లో కూడా చాలా క్లియర్గా కొన్ని అంశాలు ప్రస్తావించారు. ఏదైతే తాను సంధ్యా థియేటర్కు విచ్చేసేటువంటి టైంలో ఆల్రెడీ దానికి ముందే థియేటర్ యాజమాన్యం ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆ ದೃಶ್ಯಗಳನ್ನ ನೋಡ್ತಿದ್ದೀವಿ. ಹೌದು ನಮ್ಮ ತೆಲುಗು ಟಿವಿ ನೈನ್ಗೆ ಸಂಬಂಧಪಟ್ಟ ಹಾಗಿನ ಪ್ರತಿನಿಧಿ ಕೂಡ ಕೆಲ ಸಂಗತಿಗಳನ್ನ ವಿವರಿಸ್ತಾ ಇದ್ರು. ಸಂಧ್ಯಾ ಥಿಯೇಟರ್ಗೆ ಹೋದಂತ ವಿಚಾರವನ್ನ ಅಲ್ಲು ಅರ್ಜುನ್ ಯಾಕಿದ್ರಲ್ಲಿ ನನ್ನ ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಕೋರ್ಟ್ ನ ಮೊರೆ ಹೋಗಿ ಅವರು ಅದಕ್ಕೆ FIR ಗೆ ರದ್ದು ತರುವಂತ ಪ್ರಯತ್ನವನ್ನ ಪಟ್ಟಿದ್ರು ಅನ್ನುವಂತ ವಿಚಾರವಾಗಿ ಅಲ್ಲು ಅರ್ಜುನ್ರನ್ನ ಕಸ್ಟಡಿಗೆ ಕೇಳ್ತಾರೆ ಪೊಲೀಸರು. ಹೌದು, ಪೊಲೀಸ್ ಕಸ್ಟಡಿಗೆ ಇಲ್ಲಿ ಖಂಡಿತವಾಗಿಯೂ ಕೂಡ ಪೊಲೀಸರು ಕೇಳ್ತಾರೆ. ನಾಂಪಲ್ಲಿ ಕೋರ್ಟ್ ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಅಲ್ಲು ಅರ್ಜುನ್ಗೆ ಸಂಬಂಧಪಟ್ಟ ಹಾಗೆ ನಾವು ವಿಚಾರಣೆ ನಡೆಯುತ್ತೆ. ಅಲ್ಲು ಅರ್ಜುನ್ ಅವರನ್ನ ಪೊಲೀಸ್
ಕಸ್ಟಡಿಗೆ ಈ ಟೈಮ್ ನಲ್ಲಿ ಪೊಲೀಸರು ಕೇಳೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೇನಾದ್ರೂ ಆದ್ರೆ ಇಲ್ಲಿ ಅಲ್ಲು ಅರ್ಜುನ್ ಅವರಿಗೆ ಬಹಳ ಸಂಕಷ್ಟದ ದಿನಗಳು, ಕಳೆದ ಮುಂದಿನ ಒಂದು 3-4 ದಿನಗಳು ಅಂತ ಹೇಳ್ಬೋದು. ಯಾಕಂತಂದ್ರೆ ನಾಳೆ ಬೇಲ್ ಪಡೆಯುವಂತ ನಿಟ್ಟಿನಲ್ಲಿ ಅವರಿಗೆ ಬಹಳ ಕಷ್ಟ ಇದೆ. ಕೋರ್ಟ್ ನ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಅಷ್ಟು ತ್ವರಿತವಾಗೆಲ್ಲ ಈ ವಿಚಾರವಾಗಿ ಕೋರ್ಟ್ ರೆಸ್ಪಾಂಡ್ ಮಾಡುತ್ತಾ ಅನ್ನುವಂಥದ್ದು ಪ್ರಶ್ನೆ. ಇನ್ನು ನಾಡ್ದು ಭಾನುವಾರ, ಇನ್ನೇನೇ ಇದ್ರೂ ಕೂಡ ಸೋಮವಾರ ಅವರು ಬೇಲ್ಗೆ ಸಂಬಂಧಪಟ್ಟಂಗೆ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಬಟ್ ಪೊಲೀಸ್ ಕಸ್ಟಡಿಗೆ ಕೇಳಿದ್ರೆ ಅವ್ರು ಕೆಲ ದಿನಗಳ ಮಟ್ಟಿಗೆ ಪೊಲೀಸ್ ವಶದಲ್ಲಿ ಈ ವಿಚಾರಣೆಗೆ ಸಹಕರಿಸಬೇಕಾದಂತ ಅನಿವಾರ್ಯತೆ ಬರುತ್ತೆ. ಬಟ್ ವಿಚಾರ ಅಂತ ಅಂದ್ರೆ ಅಲ್ಲು ಅರ್ಜುನ್ ಅವರಿಗಿರುವಂತ ಒಂದು ಚಿಕ್ಕ ಭರವಸೆ ಏನು ಅಂತ ಅಂದ್ರೆ, ಈಗ FIR ರದ್ದು ಕೋರಿ ಅವ್ರೇನು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಆ ಅರ್ಜಿಯ ವಿಚಾರಣೆ 2:30 ಸಂದರ್ಭದಲ್ಲಿ ಬರುತ್ತೆ ಅಂತ ಅಂದ್ರೆ ಇನ್ನೇನು ಸಮಯ ಆಗ್ತಾ ಇದೆ. ಬಹುಶಃ ಕೋರ್ಟ್ ಏನಾದ್ರೂ ಇವತ್ತು ರದ್ದುಪಡಿಸಬೇಕು ಅಥವಾ ಇದನ್ನ ಸದ್ಯಕ್ಕೆ ಹೋಲ್ಡ್ ಅಲ್ಲಿ ಇಡಿ ಅನ್ನುವಂಥದ್ದು ಏನಾದ್ರೂ ಕೋರ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನ ಸದ್ಯದ ಮಟ್ಟಿಗೆ ಕೊಟ್ರೆ ಕೂಡಲೇ ಅಲ್ಲು ಅರ್ಜುನ್ ಅವರನ್ನ ರಿಲೀಸ್ ಮಾಡಬೇಕಾದಂತ ಅನಿವಾರ್ಯತೆಯು ಬರುತ್ತೆ.